ಈ ಸರ್ಕಾರ ಈ ಪ್ರಿಯಾಂಕಾ ಖರ್ಗೆ ಅಂತ ಒಬ್ಬ ವ್ಯಕ್ತಿಯ ಒಂದು ಪ್ರತಿಷ್ಠೆ ಸಲುವಾಗಿ ಕರ್ನಾಟಕ ಸರ್ಕಾರ ಪ್ರತಿನಿತ್ಯ ಅಪಮಾನಕ್ಕೊಳಗಾಗ್ತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉದ್ದೇಶಗಳು ದೇಶಭಕ್ತಿ, ದೇಶವನ್ನು ಒಕ್ಕೂಟ ಮಾಡುವಂಥದ್ದು ಒಂದು ಸಂಘಟನೆ. ಅದು ಯಾವುದೇ ಕಮರ್ಷಿಯಲ್ ಸಂಘಟನೆ ಅಲ್ಲ, ಯಾವುದೋ ಒಂದು ದೇಶ ವಿಭಜಕ ಸಂಘಟನೆ ಅಲ್ಲ. ನಾ ಪ್ರಿಯಾಂಕಾ ಖರ್ಗೆ ಅವರಿಗೆ ಇಷ್ಟೇ ಹೇಳ್ತಾ ಇದ್ದೀನಿ, ಈ ರಾಜ್ಯದಲ್ಲಿ ಅನೇಕ PFI SDP ಅಂತ ದೇಶದ್ರೋಹಿಗಳು ಸಂಘಟನೆ ಇವೆ. ನಿಮ್ಮ ತಾಕತ್ತಿದ್ರೆ ಅವ್ರ ಎಲ್ಲ ಸಂಘಟನೆಯನ್ನು ನಿಷೇಧ ಮಾಡಿರಿ. ಅವ್ರಿಗೆ ಯಾವುದೇ ರೀತಿ ಮೆರವಣಿಗೆ ಮಾಡಲಿಕ್ಕೆ, ಹೋರಾಟ ಮಾಡಲಿಕ್ಕೆ ಅವಕಾಶ ಕೊಡಬೇಡಿ. ದೇಶಭಕ್ತ ಸಂಘಟನೆಯ ಪರಿಣಾಮ ಮುಂದಿನ ದಿವಸಗಳಲ್ಲಿ ನಿಮ್ಗೆ ಹಾಗೇ ಆಗ್ತದೆ. ನೀವು ಸ್ವಲ್ಪ ಪ್ರಬುದ್ಧತೆಯಿಂದ ದೊಡ್ಡ ಮನಸ್ಸು ಮಾಡಿ ರಾಜಕಾರಣ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮ ಬಗ್ಗೆ ಇರುವಂಥ ಗೌರವ ಎಲ್ಲ ಸಮುದಾಯ, ಎಲ್ಲ ಹಿಂದೂ ಸಮಾಜದಲ್ಲಿ, ಉಳಿದ ಸಮಾಜದವ್ರ ಗೌರವ ಹೆಚ್ಚಾಗ್ತಿರ್ಬೇಕು ಅವ್ರಿಗೆ, ಮುಸ್ಲಿಮರಲ್ಲಿ, ಆ ಸನಾತನ ಧರ್ಮದಲ್ಲಿ ಮತ್ತು ದಲಿತ ವರ್ಗದಲ್ಲೂ ಸಹ ಇವತ್ತು ಸಾಕಷ್ಟು ಕಲಬುರಗಿಯಿಂದ ದಲಿತ ಸಮುದಾಯದ ನಾಯಕರು ಸಹ ಇವತ್ತು ನಿಮ್ಮ ನಿರ್ಣಯಗಳಿಗೆ, ನಿಮ್ಮ ಒಂದು ಏನು ಇದು ವೈಚಾರಿಕತೆಗೆ ಈಗಾಗಲೇ ಸಾಕಷ್ಟು ವಿರೋಧ ಮಾಡ್ತಾ ಇದ್ದಾರೆ. ಇದನ್ನು ನೀವು ಸ್ವಲ್ಪ ಜಾಗೃತಿಯಾಗಿ ಆದರೆ ನಿಮ್ಗೆ ಒಳ್ಳೆ ಭವಿಷ್ಯ ಇದೆ. ಬಿಟ್ಟು ಇದರಿಂದ ಒಂದು ಹಠ ಹಿಡಿದು ನಿಮ್ಮ ಕೆಲಸನೂ ಏನೂ ಮಾಡ್ತಾ ಇಲ್ಲ. ನೀವು ಕಲಬುರಗಿ ಏರ್ಪೋರ್ಟ್ ಬಂದಾಗಿ ಹೋಯ್ತು, ಬೀದರ್ ಏರ್ಪೋರ್ಟ್ ಚಾಲೂ ಆಗಿದೆ, ಕಲಬುರಗಿ ಏರ್ಪೋರ್ಟ್ ಬಂದಾಯಿತು. ಅದ್ರ ಬಗ್ಗೆ ಎಲ್ಲರೂ ನೀವು ಏನಾದರೂ ಹೇಳಿಕೆ ಕೊಟ್ರಾ? ಅಥವಾ ನಿಮ್ಮ ಇಲಾಖೆಯಲ್ಲೇ ಸಾಕಷ್ಟು ಟ್ರಾನ್ಸ್ಫರ್ ಸಲುವಾಗಿ ಒಬ್ಬ ಗ್ರಾಮ ಪಂಚಾಯತಿ PDO ಸಹಿತ ಇಲ್ಲಿ ಬೆಂಗಳೂರಿಗೆ ಬರಬೇಕು. ಇವನ್ ಕಮಿಷನರು, ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರಿಗೆ ಸಹಿತ ಅಧಿಕಾರ ಇಲ್ಲ. ನಾವು ZPC ಅವ್ರಿಗೆ ಫೋನ್ ಮಾಡಿದ್ರೆ, ಇಲ್ಲ ಸರ್, ಗ್ರಾಮ ಪಂಚಾಯತಿ ಡೆಪ್ಯುಟೇಷನ್ ಸಹಿತ ನಮಗೆ ಅವಕಾಶ ಇಲ್ಲ ಸರ್, ನೀವು ಮಾನ್ಯ ಸಚಿವರನ್ನ ಭೇಟಿ ಆಗಿರಿ ಅಂತ ಹೇಳ್ತಾರೆ ಪಾಪ ಅವರು.